ಸೂಪರ್. ಯಾಕೆ ಸರ್? ಏನ್ ಮಾಡ್ತಾ ಇದೀಯಾ ಸರ್? ಹುಡುಗ ಲವ್ ಮಾಡ್ತಾ ಇದೀನಿ ಸರ್. ಲವ್? ಏಯ್ ತಗಡು, ನೀನ್ ಈ ತರ ಹವಾ ಚಪ್ಪಲಿ ಹಾಕೊಂಡು ಕಿತ್ತೋಗ್ರ ಸೈಕಲ್ ಇಟ್ಟು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ರು ಅವಳು ನಿನ್ ಕಡೆ ಮೂಸು ನೋಡಲ್ಲ. ಜೀವನದ ಮುಂದೆ ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಹಲೋ ಗೈಸ್, ಎಲ್ಲರೂ ಹೇಗಿದ್ರ? ಐವತ್ತು ಚೆನ್ನಾಗಿದ್ರ, ಮುಂದೆನೂ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋಗೆ ಡಿ ಕ್ಯಾಮರ್ ಕಡೆಯಿಂದ ವೆಲ್ಕಮ್ ಗೈಸ್. ಇವತ್ತಿನ ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ನನ್ನ ಚಾನಲ್ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಾಡ್ಕೊಳ್ಳಿ ಆಯ್ತಾ. ಸಬ್ಸ್ಕ್ರೈಬು ಹೋದ ವಿಡಿಯೋನು ಚೆನ್ನಾಗಿ ಮಾಡಿದೆ, ಸಪೋರ್ಟ್ ಸಿಗಲಿಲ್ಲ. ಬಟ್ ಈ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಚೆನ್ನಾಗಿ ಮಾಡ್ತೀನಿ, ಇದಕ್ಕಾದರೂ ಸಪೋರ್ಟ್ ಮಾಡಿ ಗೈಸ್. ಓಕೆನಾ? ಈ ವಿಡಿಯೋದಲ್ಲಿ ನಾವು ಮಾಡೋದು ತಮಾಷೆಗೆ ಹಾಕಿ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಡಿಸ್ಕ್ಲೈಮರ್ ಎಲ್ಲ ಹೇಳ್ತಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಏನೋ ವಿಶೇಷತೆ ಇರ್ತೈತೆ ಅಂತ ನೋಡಿ. ಈ ಯಾರು ಗುರು ಎಮ್ಮಿ ತಡೆ ಎತ್ತರಕ್ಕೆ ಹೋಗಿ ನೋಡೋಣ. ಅಲ್ಲಿ ನೋಡು, ಅವಳೇ ಕೀರ್ತಿ, ಈ ಕಂಪನಿ ಪ್ರೊಪ್ರೈಟರ್. ಕೀರ್ತಿ, ಇವತ್ ರಾತ್ರಿ ನೀನ್ ನಂಗೆ ಬೇಕು. ನಿನ್ನ ಫಿಗರ್ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಏನ್ ಅನ್ಕೊಂಡಿದ್ದೆ ನೀನು? ನಾನು ಹಾಕೋ ಸ್ಲಿಪ್ಪರ್ ಅಷ್ಟು ಬೆಲೆ ಇಲ್ಲ ನಿನ್ಗೆ, ನನ್ನ ಹತ್ರ ಬಂದಿತ್ರ ಮಾತಾಡ್ತೀಯ? ನೀನ್ ಬುದ್ಧಿಗೆ ಇಟ್ಟನಲ್ಲಿ ನಾನು ನಿಂಗೆ ಅವಳೆ ಕೀರ್ತಿ ಅಂತ ನೋಡಂತ ತೋರಿಸಿದ್ದು ಆಯ್ತಾ. ನೀನು ಹೋಗ್ಬಿಟ್ಟು ಅಂತ ದೊಡ್ಡ ದೊಡ್ಡ ಮನೆ ಹೆಣ್ಮಕ್ಳನ್ನೆಲ್ಲ ನಾನು ಕೇಳ್ಬಿಟ್ರೆ ನೀನು ದೊಡ್ಡ ಮನುಷ್ಯ ಮಕ್ಳನ್ನ ಉಪ್ಪು ಖಾರ ತಿನ್ನಲ್ಲ, ಅವ್ರಿಗೆ ಆಸೆ ಇರಲ್ವಾ? ಯಾವನೇ ನೀವೆಲ್ಲ ನನ್ನ ಹತ್ರ ಇಟ್ಕೊಂಬೇಡ, ನಾನ್ ಸರಿ ಇಲ್ಲ ಆಯ್ತಾ? ಅಲ್ಲ ಕಣಮ್ಮಿ, ನಿನಗೆ ಯಾರು ಹೇಳಿದ್ದು ನಾನು ಸರಿದ್ದೀನಿ ಅಂತ ಆಯ್ತಾ? ತಡಿ ತಡಿ, ಬಂದೆ ಈಗ ನಾನು ಹೊಡೆಯೋ ಸ್ಕಾರಲ್ಲಿ ಹೊಡೆಯೋ ಬುಲೆಟು ನಿನ್ನ ಹೆಲ್ಮೆಟ್ ಹೊಡೆದಾಗತ್ತನ್ಬೇಕು, ಹಂಗೆ ಹೊಡಿತೀನಿ. ಬಾಯಲ್ಲಿ ಎಲ್ಲಿದೆ? ಓಪಿ ಹೆಡ್. ಬಂದೆ ತಡಿ ಅರ್ಜೆಂಟ್ ಬಂದೆ. ಹೆಂಗ ಅನ್ನಿಸ್ತು ವಿಡಿಯೋ? ಕಮೆಂಟ್ ಮಾಡಿ ಗೈಸ್. ಇನ್ನೂ ಹೆಚ್ಚಿನ ಕಮೆಂಟ್ ಬಂದರೆ ಇದೇ ಥರ ವಿಡಿಯೋ ಮಾಡ್ತೀನಿ. ಏನಮ್ಮಿ ಮನೆ ಕಂಡೇ ಬಿಟ್ಟಿದ್ಯಾ? ಹೆಂಗ ಅನ್ನಿಸ್ತು ಅವಾಗಲೇ? ತಡಿ ಬಂದೆ. ದೇವ್ರು ನೋಡ್ಕೊಂತಾನೆ ಅಷ್ಟೇ, ಕರ್ಮ ಅಂತ ಒಂದಿದ್ದೆ ಅಲ್ವಾ, ನೋಡ್ಕೊಂತಾನೆ. ಕರ್ಮ ಆಮೇಲೆ ನೋಡ್ಕೊಳ್ಳೋಣ, ಈಗ ಮ್ಯಾಚ್ ಸ್ಟಾರ್ಟ್ ಮಾಡೋಣ. ಸೂಪರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಆಯ್ತಾ. ಇಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋ ಅಷ್ಟೊತ್ತಿಗೆ 8 HP ಮಾಡಾಕ್ಬಿಟ್ಲು SVD ಹೊಡೆದು, ಐ ಮೀನ್ಸ್ ಡ್ರ್ಯಾಗನ್ ಅದ್ರಲ್ಲಿ ಹೊಡೆದು. ಅಮ್ಮಿ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾಳೆ ಅಮ್ಮಿ. ನೀನು ಹೆಂಗೆ ಬಂದ್ರು ನಾನೇ ಮಲಗಿಸ್ಬಿಟ್ಟು ಹೊಡೆಯೋದು. ಏನಂತೀಯ? ಬಾ ಹೆಂಗ್ ಬರ್ತೀಯಾ? ಬ್ಯಾಕ್ ಸೈಡ್ ಬಂದಿದ್ಯಾ? ಬಾ ಪರವಾಗಿಲ್ಲ. ಬ್ಯಾಕ್ ಸೈಡ್ ಬಂದರು, ಫ್ರಂಟ್ ಸೈಡ್ ಬಂದರು, ಹೊಡೆಯೋದೇ ನಾನು. ಬಾರಮ್ಮಿ, ಎಲ್ಲಿದ್ಯಾ? ಬಾರಮ್ಮಿ. ಓಪಿ. ಇಲ್ಲಿ ಲಾಂಗ್ ರೇಂಜಿಂದ ಟ್ರೈ ಮಾಡ್ತಾಯಿದ್ದೀನಿ. ತಡಿ, ಶಾರ್ಟ್ ರೇಂಜಿಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ. ಬಂದೆ ತಡೆಯಮ್ಮಿ. ಲಾಂಗ್ ರೇಂಜಲ್ಲಾದರೆ ಮಾಡೋಕ್ಕಾಗಲ್ಲ ಕೆಲಸ, ಹೊಡೆಯೋಕ್ಕಾಗಲ್ಲ ಸರಿಯಾಗಿ. ಸೆನ್ಸಿಟಿವಿಟಿ ನಮ್ಮದು ಸರಿ ಇಲ್ಲ ಲಾಂಗ್ ರೇಂಜ್ಗೆ. ಒಪ್ಪಿ ಬಂದೆ, ಶಾರ್ಟ್ ರೇಂಜಿಗೆ ಬಂದೆ, ಹೊಡೆದೆ. ಏನಂತೀಯ? ಏನ್ ಮಾಡಿದ್ಯಾ? ಆನ್ಸರ್ಗೆ ಉತ್ತರ ಕೊಡು ನೋಡೋಣ. ಅದು ಕ್ವಶನ್ಗೆ ಉತ್ತರ ಕೊಡು, ಆನ್ಸರ್ ಅಲ್ಲ ಕ್ವಶನ್. ನಿನ್ ಜೊತೆ ಸೇರ್ಕೊಂಡು ನಾನು ತಿಕ್ಲಾಗ್ಬಿಟ್ಟಿದ್ದೀನಿ. ಅಲ್ಲ ಅಮ್ಮಿ, ನನ್ನ ಜೊತೆ ಸೇರ್ಕೊಂಡು ಮಾಡು ಅಂತ, ನನ್ನ ಜೊತೆ ಸೇರ್ಕೊಂಡು ತಿಗ್ಲಾಗು ಅಂತ ಯಾರು ನಿಂಗೆ ಹೇಳಿದ್ದು? ಅಮ್ಮಿ ನೋಡ್ರಿ, ನಾವು ಮಾತಾಡೋ ಅಷ್ಟೊತ್ತಿಗೆ ಸ್ಕಿಲ್ಗಳು ಹಾಕಿ ಏನನ್ನ ಹಾಕಿ ಸಾಯಿಸೇ ಬಿಟ್ಲು. ಅವಾಗ್ಲೇನು ಹೇಳಿದ್ದೀನಿ ನಾನು, ನನ್ನ ಹತ್ರ ಇಟ್ಕೊಂಬೇಡ, ನನ್ನ ಹಾಕಿದ್ರೆ ಸ್ಲಿಪ್ಪರ್ ಅಷ್ಟು ಬೆಲೆ ಇಲ್ಲ ಅಂತ. ನೀನು ಏನ್ ಇಟ್ಕೊಂಡಿದ್ದೀನಿ ನನ್ನ? ಅವಾಗಲೇ ಎಲ್ಲ ತಪ್ಪಿ ಎಲ್ಲ ಹೆಡ್ ಶಾಟ್ ಬಿದ್ದು ಹೊಡೆದಿದ್ಯಾ ಅಂತ ಅವಾಗಲೇ ಸ್ಕಿಲ್ ಬೇರೆ ಬಿಟ್ಟೆ ಅಂದ್ರೆ ತಿರುಗಾ ಬಿಡ್ತಿದ್ಯಾ. ತಡಿ ಹೆಲ್ಮೆಟ್ ಹೊಡೆದಂಗೆ ಹೊಡಿತೀನಿ. ಈಚೆಗೆ ಬಂದು ಹೊಡೆಯೋಕೆ ನಿಂತ್ಕೊಂಡು ನಾನು ಈಗ ಈಚೆಗೆ ಬಂದು ನೀನು ಹೆಲ್ಮೆಟ್ ಎಗರೋಯ್ತು ಅಂತಾನೆ ಇಟ್ಕೊ. ಬಂದೆ ಓಪನ್ ಮಾಡ್ಕೊಂಬಿಟ್ಟು ಬರ್ತಾಯಿದ್ದೀನಿ. ನೀನ್ ಕೋಟ್ಯಾಧೀಶ್ವರಿ ಆದ್ರೇನು, ನಿಂಗ್ ಲಂಡನ್ ನಾಲ್ಗೆ ಇದ್ರೇನು, ನೀನು ಒಂದ್ ಹೆಣ್ಣೆ, ಎಲ್ರಿಗಿರೋದೇ ನಿನಗೂ ಇರೋದು. ತಡೆಯಮ್ಮಿ ಹೆಲ್ಮೆಟ್ ಹೊಡೆದೋಯ್ತು ಅಂತ. ಹೊಡೆದೇ ಆಯ್ತು ನಿಂದು ಹೆಲ್ಮೆಟ್. ತಡೆಯಮ್ಮಿ, ಲಾಸ್ಟಿಗೆ ಒಂದು ಮಾತು ಹೇಳಮ್ಮಿ. ನಾನ್ ತಪ್ಪು ಮಾಡಿದೆ, ನಾನು ಅನುಭವಿಸ್ತೀನಿ ಬಿಡಿ. ನಾನು ಸಾಯೋ ಒಳಗಡೆ ನಾನು ಅನುಭವಿಸ್ಬಿಟ್ಟು ಸಾಯ್ತೀನಿ, ಅದು ಒಂದೇ ಹೇಳೋದು. ಹೋಗ್ಲಿ ಬಿಡಮ್ಮಿ, ಹೇಳ್ಬೇಡ. ಇಲ್ಲಿ ವಿಡಿಯೋ ಎಂಡಲ್ಲಿ ಒಂದು ಮೋಟಿವೇಶನ್ ಹೇಳ್ತೀನಿ, ಅದನ್ನು ಕೇಳಿಸ್ಕೊಂಡು ವಿಡಿಯೋಗೆ ಲೈಕ್ ಹಾಕಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸ್ದಾಗಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಯೂಟ್ಯೂಬರ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್. ಓಪಿಡ್ ಎಮ್ಮಿ, ಈಗ ತಲೆನೇ ಕೆಡ್ಸ್ಕೊಂಡ್ಬಿಡ ಕಣಮ್ಮಿ, ತಲೆನೇ ಇಲ್ಲ. ಈಗ 5 ನಿಮಿಷದ ಮುಂಚೆ ನಿನ್ನ ತಲೆಯಲ್ಲಿರೋ ಹೆಲ್ಮೆಟ್ ಇತ್ತು, ಈಗ ಇಲ್ಲ, ಹೊಡೆದೋಯ್ತು. ಇಷ್ಟೇ ಜೀವನ. ಅದೇ ವಿಡಿಯೋ ಮುಗ್ದೋಯ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಚೆ ಹೋಗಿ. ಕಲಿಯುಗದಲ್ಲಿ ಹೆಣ್ಮಕ್ಳಿಗೆಲ್ಲ ಅಳ್ತಾರ,
ಹೌದು, ನಾನ್ ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದು ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಹಾಗೆಲ್ಲ ಅಳಬಾರ್ದು. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬೋದು, ನಾವು ಗೊಟಕ್ ಕಂಡ್ಬಿಡ್ಬೋದು. ನಮ್ ಲೈಫ್ ನಮ್ ಕೈಲೇ ಇಲ್ಲ. ಅದಕ್ಕೆ ಅಳಬಾರ್ದು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಪದಗಳೇ ನಾಚುವ ಕವನವು ನೀ, ಕವಿಗಳಿಗಿಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮುಳುಗುವೆ ನೀ. ಏನ ಹೇಳಿಯುಗಳಲ್ಲಿ ನಿನ್ನ ಮಾತುಗಳೇ ಮುಗಿದವು ಚಿನ್ನ, ಮೌನವಾಗಿ ನಿಂತರು ನಿನ್ನ ಅಂದವು ಕಾಡುತ್ತಿದೆ.